sweeties, welcome back to my channel. ನಾನು ನಿಮ್ಮ ಸುಷ್ಮಿತಾ, ನ್ಯೂಟ್ರಿಷನಿಸ್ಟ್, ಪೇರೆಂಟ್ ಕೋಚ್ ಅಂಡ್ ಆಲ್ಸೋ ಅ ಕಾಂಟೆಂಟ್ ಕ್ರಿಯೇಟರ್. ಸೊ ಇವತ್ತಿನ ನಿಮಗೆ ಒಂದು ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ ವಿಚ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಟು ಯು. ಯಾವುದಂತ ಅಂದರೆ ಒಂದು ಡಿಟಾಕ್ಸ್ ಡ್ರಿಂಕ್ ಅನ್ನು ಹೇಳ್ಕೊಡ್ತಾ ಇದ್ದೀನಿ. ನಿಮಗೆ ಇದು ಏನಾದರೂ ಪೀರಿಯಡ್ಸ್ ಪ್ರಾಬ್ಲಮ್ ಇದ್ದಾಗ, ಇಲ್ಲಾಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿದೆ ಬಾಡಿನಲ್ಲಿ ಅಂದಾಗ, ಅಥವಾ ಆನ್ ಡೇಟಲ್ಲಿ ಪೀರಿಯಡ್ಸ್ ಆಗ್ತಿಲ್ಲ ಅಂತಂದರೆ ಈ ಡ್ರಿಂಕನ್ನು ಟ್ರೈ ಮಾಡಿ, ನಿಮಗೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಸೊ ಇದರಲ್ಲಿ ನಾನು ಶುಂಠಿ, ತುರಿದಿರುವಂತಹ ಶುಂಠಿ ಹಾಗೂ ಅಜ್ವೈನ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಒಂದು ಬಿಸಿನೀರಿಗೆ, ಪಾತ್ರೆಯಲ್ಲಿ ಬಿಸಿನೀರಿಟ್ಟು ಇವೆರಡನ್ನ ಚೆನ್ನಾಗಿ ಕುದಿಸ್ಬೇಕು. ಒಂದು 15 ಮಿನಿಟ್ಸ್ ಚೆನ್ನಾಗಿ ಕುದ್ದಾದ್ಮೇಲೆ ಇದನ್ನ ಕುಡಿಯೋದ್ರಿಂದ ನಿಮ್ಮ ಒಂದು ಬಾಡಿನಲ್ಲಿ ಆಗುವಂಥ ಚೇಂಜಸ್ನ ನೀವೇ ನೋಡ್ತೀರಾ, ನನಗೆ ಕಮೆಂಟಲ್ಲಿ ಹೇಳ್ತೀರಾ ತುಂಬ ಚೆನ್ನಾಗಿದೆ ಇದು, ನನಗೆ ಪೀರಿಯಡ್ಸ್ ಆಯಿತು ಅಂತ. ಬಿಕಾಸ್ ನಿಮಗೆ ಫಾರ್ ಎಕ್ಸಾಂಪಲ್ ಏನಾದರೂ ಒಂದು 20th ಡೇಟಲ್ಲಿ ಪೀರಿಯಡ್ಸ್ ಆಗಬೇಕು ಅನ್ನೋ ಥರ ಇದ್ರೆ, ಒಂದು 19th ಇಂದ ಎಂಟಿ ಸ್ಟಮಕ್ ಅಲ್ಲಿ ವಾಟ್ ಎವರ್ ದ ಡಿಟಾಕ್ಸ್ ಡ್ರಿಂಕ್ಸ್ ನೀವು ತಗೊಳ್ತೀರಲ್ಲ, ಅದನ್ನ ಆದಷ್ಟು ಎಂಟಿ ಸ್ಟಮಕ್ ಅಲ್ಲಿ ತಗೊಳ್ಳಿ. ಅದ್ರದ್ದು ಅಬ್ಸಾರ್ಪ್ಷನ್ ಲೆವೆಲ್ ತುಂಬಾ ಚೆನ್ನಾಗಿ ಇರುತ್ತೆ ಅಂಡ್ ಆಲ್ಸೋ ನಿಮ್ಮ ಗಟ್ ಲೈನಿಂಗಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇವಾಗ ಬಿಸಿನೀರು ಕಾಯ್ತಾ ಇದೆ, ನಾನು ಅಜ್ವೈನ್ ಹಾಗೂ ಶುಂಠಿನ ಹಾಕಿ ಕುದಿಸ್ಕೊಳ್ತೀನಿ. ಬನ್ನಿ ನೋಡೋಣ. ಈಗ ಕುದಿಯೋ ನೀರಿಗೆ ಅಜ್ವೈನ್ ಹಾಕ್ಕೊಳ್ತಾ ಇದ್ದೀನಿ, ಹಾಗೂ ತುರಿದಿರೋ ಶುಂಠಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕುದೀಲಿ. ಕುದ್ದಾದಮೇಲೆ ನಾವು ಒಂದು ಗ್ಲಾಸಿಗೆ ಕ್ಲೀನಾಗಿ ಸೋಸ್ಕೊಳ್ಳೋಣ. ಇದು ತುಂಬ ಬಿಸಿ ನೀರು ಬೇಡ, ಕುಡಿಯೋ ಥರ ಇದ್ದರೆ ಸಾಕು. ತುಂಬ ಕೋಲ್ಡ್ ಆಗಿರೋದು ನೀರು ಕುಡಿಬಾರ್ದು, ತುಂಬ ಬಿಸಿಯಾಗಿರುವಂಥದ್ದನ್ನು ಕುಡಿಬಾರ್ದು. ಜ್ಯೂಸ್ ಈಗ ರೆಡಿ ಆಗಿದೆ. ದ ಜ್ಯೂಸ್ ಇಸ್ ರೆಡಿ. ಪೀರಿಯಡ್ಸ್ ರೆಗ್ಯುಲರ್ ಆಗಿ ಆಗಬೇಕು ಅನ್ನೋ ಹಾಗಿದ್ರೆ ಈ ಜ್ಯೂಸನ್ನ ನೋಡಿ. ಹಾಗಿದ್ರೆ ಬನ್ನಿ ಕೂತ್ಕೊಂಡು ನಿಧಾನವಾಗಿ ಮಾತಾಡೋಣ. ಇದ್ರದ್ದು ಸೈಂಟಿಫಿಕ್ ಬ್ಯಾಕ್ ಗ್ರೌಂಡ್ ಕೂಡ ಹೇಳ್ತೀನಿ. ಹೇಗೆ ಅಜ್ವೈನ್ ನಿಮಗೆ ಬಾಡಿಗೆ ಹೋಗಿ ಹೆಂಗೆ ವರ್ಕ್ ಆಗುತ್ತೆ, ಹೇಗೆ ಜಿಂಜರ್, ಶುಂಠಿ ಹೆಂಗೆ ವರ್ಕ್ ಆಗುತ್ತೆ, ಹೇಗೆ ನಿಮಗೆ ಪೀರಿಯಡ್ಸ್ ಆಗುತ್ತೆ. ಬಿಕಾಸ್ ವಿ ಆಲ್ ನೋ, ನಿಮಗೆ ಈಗ ಸೋಷಿಯಲ್ ಮೀಡಿಯಾ ಅಂತ ಬಂದಿದ ತಕ್ಷಣ ನಿಮಗೆ ಎಲ್ಲಾನು ಸಿಗುತ್ತೆ. ಪೀರಿಯಡ್ಸ್ ಆಗಬೇಕು ಅಂದ್ರೆ ಓಕೆ ಅಜ್ವೈನ್ ಜೀರಾ ಜ್ಯೂಸ್ ಹಾಕೊಳ್ಬೋದು ಅಂತ. ಬಟ್ ಯು ಶುಡ್ ನೋ ಅಲ್ವಾ, ಲೈಕ್ ನಮ್ಮ ಬಾಡಿಗೆ ಹೋದಾಗ ನವಡೇಸ್ ಪೀಪಲ್ ಆರ್ ಮೋರ್ ಅವೇರ್ ದಟ್ ಫುಡ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಫುಡ್ ಈಸ್ ಲೈಕ್ ಮೆಡಿಸಿನ್ ಅನ್ನೋ ತರ ಎಲ್ರಿಗೂ ಗೊತ್ತಾಗಿದೆ. ಎವ್ರಿ ಒನ್ ಟು ನೋ ನಮ್ಮ ಬಾಡಿ ಒಳಗಡೆ ಆ ಒಂದು ಫುಡ್ ಹೋದಾಗ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಹೇಳಬೇಕು ಅಂತಾನೆ ಈ ವಿಡಿಯೋನ ನಾನು ಸ್ವಲ್ಪ ಲಾಂಗ್ ಆಗಿ ಮಾಡ್ತಿದ್ದೀನಿ. ಬನ್ನಿ ಸೈಂಟಿಫಿಕ್ ಬ್ಯಾಕ್ ಗ್ರೌಂಡ್ ಅನ್ನ ನಿಮ್ಗೆ ಹೇಳ್ಕೊಡ್ತೀನಿ, ನ್ಯೂಟ್ರಿಷನಲ್ಲಿ ಹೆಂಗೆ ನಿಮ್ಗೆ ಇದೆಲ್ಲ ಪೀರಿಯಡ್ಸ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ. ಸೊ ಬನ್ನಿ, ಅಜ್ವೈನ್ ಅಂಡ್ ಜೀರಾ ವಾಟರ್ ರೆಡಿ ಇದೆ. ಇದ್ರದ್ದು ಪೀರಿಯಡ್ಸ್ ರಿಲೇಟೆಡ್ ಆಗಿ ಏನೇನು ತರ ಹೆಲ್ಪ್ ಆಗುತ್ತೆ ಅನ್ನೋದನ್ನ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಅಜ್ವೈನ್ ಅನ್ನೋದನ್ನ ಕ್ಯಾರಮ್ ಸೀಡ್ಸ್ ಅಂತಾನೂ ಕೂಡ ಕರೀತಾರೆ. ಇದರಲ್ಲಿ ಒಂದು ಕೆಲವು ಬಯೋ ಆಕ್ಟಿವ್ ಕಾಂಪೊನೆಂಟ್ಸ್ ಅನ್ನೋದಿದೆ. ಯಾವುದೇ ಫುಡ್ ಆಗಿರಲಿ ಅದರಲ್ಲಿ ಬಯೋ ಆಕ್ಟಿವ್ ಕಾಂಪೊನೆಂಟ್ಸ್ ಅನ್ನೋದು ಒಂದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದೇನೇ ಪರ್ಟಿಕ್ಯುಲರ್ ಆಗಿ ನಮಗೆ ಪೀರಿಯಡ್ಸ್ ಅದಕ್ಕಾಗಿರ್ಲಿ, ಇಲ್ಲ ಅಂತಂದ್ರೆ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಅದಕ್ಕಾಗಿರ್ಲಿ, ಅಥವಾ ವಾಟ್ ಎವರ್ ಯಾವುದೇ ವಿಚಾರಕ್ಕೂ ಕೂಡ ಹೆಲ್ಪ್ ಮಾಡೋಂಥದ್ದು. ಸೊ ಅಜ್ವೈನ್ ಅಲ್ಲಿ 2ರಿಂದ 3 ಬಯೋಆಕ್ಟಿವ್ ಕಾಂಪೊನೆಂಟ್ಸ್ ಇದೆ. ಒಂದು ಥೈಮಾಲ್, ಇನ್ನೊಂದು ಕ್ಯಾರ್ಬಿಕಾಲ್, ಇನ್ನೊಂದು ಫ್ಲೇವಿನಾಯ್ಡ್ಸ್ ಅಂತ. ಬಟ್ ಅದೇ ಥೈಮಾಲ್ ಅನ್ನೋ ಒಂದು ಬಯೋಆಕ್ಟಿವ್ ಕಾಂಪೊನೆಂಟ್ ನಮಗೆ ಯೂಟ್ರಸ್ ರಿಲೇಟೆಡ್ ಇಶ್ಯೂಸ್ ಅಲ್ಲಿ ತುಂಬಾನೇ ಹೆಲ್ಪ್ ಮಾಡುತ್ತೆ. ಸೊ ಆಯುರ್ವೇದದ ಪ್ರಕಾರ ಅಜ್ವೈನ್ ಡೈಜೆಷನ್ ಅಲ್ಲಿ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ, ಹಾಗೂ ಯೂಟ್ರಸ್ಗಂತೂ ತುಂಬಾ ಚೆನ್ನಾಗಿ ಯೂಸ್ಫುಲ್ ಆಗಿದೆ ಅಂತ ಆಯುರ್ವೇದದಲ್ಲಿ ಹೇಳ್ತಾರೆ. ಆಸ್ ಐ ಟೋಲ್ಡ್ ಯು, ಥೈಮಾಲ್ ಇಸ್ ದ ಮೇಜರ್ ಕಾಂಪೊನೆಂಟ್ ಅಂತ ಹೇಳದ್ನಲ್ವಾ. ಸೊ ಅದೇನ್ ಮಾಡುತ್ತೆ, ಈ ಥೈಮಾಲ್ ಏನ್ ಮಾಡುತ್ತೆ ಅಜ್ವೈನ್ ಅಲ್ಲಿ ಇರುವಂತದ್ದು ಅಂತ ಅಂದ್ರೆ ಆಂಟಿ ಸ್ಪಾಸ್ಮೋಡಿಕ್ ಎಫೆಕ್ಟ್ ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಸೊ ವಾಟ್ ಯು ಮೀನ್ ಬೈ ಆಂಟಿ ಸ್ಪಾಸ್ಮೋಡಿಕ್ ಎಫೆಕ್ಟ್ ಅಂತ ಅಂದ್ರೆ, ಸೊ ನಮ್ಮ ಆರ್ಗನ್ ಅಲ್ಲಿ ನ್ಯೂಟ್ರಸ್ ಅಲ್ಲಿ ಸ್ಮೂತ್ ಮಸಲ್ ಇರುತ್ತಲ್ವಾ, ಅದನ್ನ ರಿಲ್ಯಾಕ್ಸ್ ಮಾಡುತ್ತೆ. ಸೊ ಇಟ್ ಸ್ಟಿಮ್ಯುಲೇಟ್ಸ್ ಆಂಟಿ ಸ್ಪಾಸ್ಮೋಡಿಕ್ ಎಫೆಕ್ಟ್ ಅಂತ ಅಂದ್ರೆ ಆ ಒಂದು ರಿಲ್ಯಾಕ್ಸ್ ಆಗುವಂತಹ ಮಸಲ್ದ ಒಂದು ಆಕ್ಟಿವಿಟಿನ ಇನ್ಕ್ರೀಸ್ ಮಾಡುತ್ತೆ. ಸೊ ಅದಾದಾಗ ನಮ್ಮ ಯೂಟ್ರಸ್ ಅಲ್ಲಿ ಕಂಟ್ರಾಕ್ಷನ್ ಆಗುತ್ತೆ. ಸೊ ಕಂಟ್ರಾಕ್ಷನ್ ಅಂಡ್ ರಿಲ್ಯಾಕ್ಸೇಷನ್ ಇದು ಜಾಸ್ತಿ ಆಗ್ತಾ ಬರುತ್ತೆ. ಕಂಟ್ರಾಕ್ಷನ್ ಆದಾಗ ಏನಾಗುತ್ತೆ, ಇನ್ನೇನಾಗುತ್ತೆ, ಪೀರಿಯಡ್ಸ್ ಆಗುತ್ತೆ ಅಷ್ಟೇ. ಸೊ ಅಜ್ವೈನ್ ಆಲ್ಸೋ ಹೆಲ್ಪ್ಸ್ ಇನ್ ಬ್ಲಡ್ ಫ್ಲೋ. ಸೊ ನಾವು ಅಜ್ವೈನ್ ಅನ್ನ ಹಾಟ್ ವಾಟರ್ ಅಲ್ಲಿ ತಗೊಂಡಾಗ ನಮಗೆ ಬ್ಲಡ್ ಫ್ಲೋನ ಇನ್ಕ್ರೀಸ್ ಮಾಡುತ್ತೆ, ಎಸ್ಪೆಷಲಿ ಇನ್ ದ ಪೆಲ್ವಿಕ್ ರೀಜನ್. ಸೊ ಅವಾಗ ನಮ್ಗೆ ಈ ಪೀರಿಯಡ್ಸ್ ಅನ್ನೋದು ರೆಗ್ಯುಲರ್ ಆಗಿ ಆನ್ ಟೈಮ್ ಅಲ್ಲಿ ಆಗ್ತಾ ಬರುತ್ತೆ. ಹಾರ್ಮೋನ್ ಮಾಡ್ಯುಲೇಷನ್ ಅಲ್ಲಿ ಕೂಡ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ ಅಜ್ವೈನ್. ಬಟ್ ಆದ್ರೆ ನನ್ಗೆ ಯಾವ್ದು ಕೂಡ ರಿಸರ್ಚ್ ಪೇಪರ್ ಸಿಗ್ಲಿಲ್ಲ ರೆಫರ್ ಮಾಡಿ ನಿಮ್ಗೆ ಹೇಳೋ ತರ. ಬಟ್ ಆದ್ರೆ ಅಜ್ವೈನ್ ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿ ವರ್ಕ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಒನ್ಸ್ ಡೈಜೆಷನ್ ಎಲ್ಲ ಚೆನ್ನಾಗಾಯ್ತು ಅಂತ ಅಂದ್ರೆ, ಅಂಡ್ ದಿಸ್ ಅಜ್ವೈನ್ ಡಿಟಾಕ್ಸಿಫಿಕೇಶನ್ ಆಫ್ ಲಿವರ್ ಅಲ್ಲಿ ಕೂಡ ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಸೊ ಡಿಟಾಕ್ಸಿಫಿಕೇಶನ್ ಆಫ್ ಲಿವರ್ ಎಲ್ಲ ಆಯ್ತು ಅಂತಂದ್ರೆ ನಮ್ಮ ಹಾರ್ಮೋನ್ಸ್ ಕೂಡ ಇಂಡೈರೆಕ್ಟ್ ಆಗಿ ಸ್ವಲ್ಪ ಬ್ಯಾಲೆನ್ಸ್ ಆಗ್ತಾ ಬರುತ್ತೆ. ಸೊ ಈ ತರ ಇಂಡೈರೆಕ್ಟ್ ಆಗಿ ನಮಗೆ ಹಾರ್ಮೋನ್ ಬ್ಯಾಲೆನ್ಸ್ಗೆ ಹೆಲ್ಪ್ ಮಾಡುತ್ತೆ ಅಜ್ವೈನ್ ಅಂತ
ಇದೆ, ಬಟ್ ಅದು ಸೈನ್ಸ್ ನನ್ಗೆ ಯಾವ್ದು ಸಿಗ್ಲಿಲ್ಲ, ಪೇಪರ್ಸ್ ಯಾವ್ದು ಸಿಗ್ಲಿಲ್ಲ. ಬಟ್ ಆಲ್ಸೋ ಒನ್ಸ್ ಇದು ಇಂಡೈರೆಕ್ಟ್ ಆಗಾದ್ರೂ ಸರಿ, ಡೈರೆಕ್ಟ್ ಆಗಾದ್ರೂ ಸರಿ, ಹೆಂಗೋ ಒಂದು ನಮ್ಮ ಬಾಡಿಗೆ ಹೆಲ್ಪ್ ಆಗ್ಬೇಕು ಅಷ್ಟೇ ತಾನೆ, ಅದೇ ಬೇಕಾಗಿರೋದು ಅಷ್ಟೇ. ಸೊ ನೆಕ್ಸ್ಟ್ ಇಸ್ ಜಿಂಜರ್. Ginger's bioactive component is gingerol, and ginger is one of the famous anti-inflammatory root antane helbodu. What this ginger does to the body, to the uterus, is prostaglandin modulation. Prostaglandin anto ಒಂದು ಹಾರ್ಮೋನ್ ನ ಮಾಡ್ಯುಲೇಟ್ ಮಾಡುತ್ತೆ. ಸೊ ಈ ಜಿಂಜರಾಲ್ ಏನ್ ಮಾಡುತ್ತೆ ಅಂತ ಅಂದ್ರೆ, what is this prostaglandin will do? It stimulates uterine contraction. So the thing is, ಇದು ಜಿಂಜರ್ ನಿಮ್ಗೆ ಪ್ರೋಸ್ಟಾಗ್ಲಾಂಡಿನ್ ವರ್ಕ್ ನ ಇನ್ಕ್ರೀಸ್ ಮಾಡಲ್ಲ, ಇಟ್ ಡಿಕ್ರೀಸಸ್ ಆಕ್ಚುಲಿ. ಎಕ್ಸಸ್ ಆಗಿ ಪ್ರೊಡ್ಯೂಸ್ ಆಗುವಂತಹ ಒಂದು ಪ್ರೋಸ್ಟಾಗ್ಲಾಂಡಿನ್ ನ ಇನ್ಹಿಬಿಟ್ ಮಾಡುತ್ತೆ. ಯಾಕೆ ಅಂತ ಅಂದ್ರೆ, ಮೆನ್ಸ್ಟ್ರಲ್ ಸೈಕಲ್ ತುಂಬಾ ಯೂಟ್ರಸ್ ಕಂಟ್ರಾಕ್ಷನ್ ಆದಾಗ ಆಬ್ವಿಯಸ್ಲಿ ವಿ ಗೆಟ್ ಕ್ರಾಂಪಿಂಗ್, ರೈಟ್? ಸೊ ಆ ಒಂದು ಕ್ರಾಂಪ್ ಆಗಿರ್ಲಿ, ಆ ಒಂದು ಪೇನ್ ಆಗಿರ್ಲಿ, ಅದನ್ನ ಕಮ್ಮಿ ಮಾಡಿ ನಮ್ಗೆ ಪೀರಿಯಡ್ಸ್ ಈಸಿಯಾಗಿ ಸಲೀಸಾಗಿ ಆಗೋ ತರ ನೋಡ್ಕೊಳ್ಳುತ್ತೆ. ದಟ್ಸ್ ವೈ ದ ಕಾಂಬಿನೇಷನ್ ಇಸ್ ವಿತ್ ಅಜ್ವೈನ್ ಅಂಡ್ ಜಿಂಜರ್, ಬಿಕಾಸ್ ಅಜ್ವೈನ್ ಹೆಂಗೆ ಪ್ರಮೋಟ್ ಮಾಡುತ್ತೆ, ತುಂಬಾ ಜಾಸ್ತಿ ಆಯ್ತು ಅಂದ್ರೆ ಯು ಗೆಟ್ ಪೇನ್, ರೈಟ್? ಸೊ ಅದನ್ನ ಆಗ್ಬಾರ್ದು, ಈಸಿಯಾಗಿ ಪೀರಿಯಡ್ಸ್ ಆಗ್ಲಿ ಅಂತ ದಿಸ್ ಜಿಂಜರ್ ಇಸ್ ಏನಂತಾರೆ, ಇನ್ಹಿಬಿಟ್ ಮಾಡುತ್ತೆ ಆ ಪ್ರೋಸ್ಟಾಗ್ಲಾಂಡಿನ್ ವರ್ಕ್. ಸೊ ಜಿಂಜರ್ ಇಸ್ ಹ್ಯಾವಿಂಗ್ ಅ ಯುಟೆರೋಟಾನಿಕ್ ಪ್ರಾಪರ್ಟಿ. ದಟ್ ಮೀನ್ಸ್ ಜಿಂಜರಾಲ್ ಆಕ್ಟ್ಸ್ ಲೈಕ್ ಅನ್ ಯುಟರೈನ್ ಸ್ಟಿಮ್ಯುಲೆಂಟ್. ಸೊ ಪೀರಿಯಡ್ಸ್ ಏನಾದ್ರೂ ಒಂದು ಸ್ಟ್ರೆಸ್ ಇಂದ, ಇಲ್ಲ ಅಂತಂದ್ರೆ ಮೈಲ್ಡ್ ಆಗಿ ಏನಾದ್ರೂ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರೋದ್ರಿಂದ ಡಿಲೇ ಆಗಿತ್ತು ಅಂದ್ರೆ ಇಟ್ ಸ್ಟಿಮ್ಯುಲೇಟ್ಸ್. ಜಿಂಜರ್ ಅಲ್ಲಿ ಥರ್ಮೋಜೆನಿಕ್ ನೇಚರ್ ಇದೆ. ಸೊ ದಟ್ ಮೀನ್ಸ್ ನಾವ್ ಹೇಳ್ತೀವಲ್ಲ, ಶುಂಠಿ ತುಂಬಾ ಹೀಟ್ ಆಗಿರೋ ಅಂತ ಐಟಮ್ ನ ತಿನ್ನು ಪೀರಿಯಡ್ಸ್ ಆಗ್ತೀಯಾ, ಇದೆಲ್ಲ ಕೇಳಿರ್ಬೋದಲ್ವಾ? ದಿಸ್ ಇಸ್ ವಾಟ್. ಸೊ ಈ ಥರ್ಮೋಜೆನಿಕ್ ಎಫೆಕ್ಟ್ ನ ಜಿಂಜರ್ ಅಂದ್ರೆ, ಥರ್ಮೋಜೆನಿಕ್ ಎಫೆಕ್ಟ್ ಅಂದ್ರೆ ಇಟ್ಸ್ ದ ಹೀಟ್, ನಮ್ಮ ಬಾಡಿನಲ್ಲಿರುವಂತಹ ಹೀಟ್ ನ ಇನ್ಕ್ರೀಸ್ ಮಾಡುತ್ತೆ. ಆ ಹೀಟ್ ಇನ್ಕ್ರೀಸ್ ಆದಾಗ ಯುಟರೈನ್ ಇಟ್ ರಿಲ್ಯಾಕ್ಸಸ್ ದ ಯೂಟ್ರಸ್ ಮಸಲ್ಸ್, ಯೂಟ್ರಸ್ ಇರುವಂತಹ ಮಸಲ್ ನ ರಿಲ್ಯಾಕ್ಸ್ ಮಾಡುತ್ತೆ. ಇಟ್ ಹೆಲ್ಪ್ಸ್ ಇನ್ ಇಂಪ್ರೂವಿಂಗ್ ಸರ್ಕ್ಯುಲೇಷನ್ ಎಲ್ಲ ಚೆನ್ನಾಗಿ ಆಗೋ ತರ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಕಮಿಂಗ್ ಟು ಹೌ ಟು ಯೂಸ್ ಅಂಡ್ ಹೌ ಮಚ್ ಟು ಯೂಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ, ಏನಾದ್ರೂ ಅಜ್ವೈನ್ ಪೀರಿಯಡ್ಸ್ ಆಗ್ತೀನಿ ಅಂದ್ಬಿಟ್ಟು ಚೆನ್ನ ನೀವು ತಿಂದ್ಬಿಟ್ರೆ ಹೊಟ್ಟೆ ಫುಲ್ ನೋವಾಗಿ ಹೋಗುತ್ತೆ ಅಷ್ಟೇ. ಆಮೇಲೆ ನಿಮ್ ಕೈಲಿ ತಡ್ಕೊಳಕ್ ಆಗಲ್ಲ, ನೆಕ್ಸ್ಟ್ ಟೈಮ್ ನೀವು ಕುಡಿಯೋದಿಲ್ಲ. ದಟ್ಸ್ ವೈ ಟೂ ಮಚ್ ಇಸ್ ಟೂ ಬ್ಯಾಡ್ ಅಂತ ಹೇಳ್ತಾರಲ್ಲ, ದಟ್ಸ್ ವೈ ಎಷ್ಟು ಕ್ವಾಂಟಿಟಿನಲ್ಲಿ ತಗೊಳ್ಬೇಕನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಆಸ್ ಐ ಟೋಲ್ಡ್ ಯು, 1 ಸ್ಪೂನ್ ಆಫ್ ಅಜ್ವೈನ್ ಅನ್ನ ದಿನಕ್ಕೆ 1 ಸರಿ ತಗೊಳ್ಳಿ, 1 ಗ್ಲಾಸ್ ಹಾಟ್ ವಾಟರ್ ಅಲ್ಲಿ. ಅದೇ ಜಿಂಜರ್ ನ ದಿನದಲ್ಲಿ 3 ರಿಂದ 4 ಸರಿ ತಗೊಳ್ಬಹುದು. 1 ಇಂಚ್ ಆಫ್ ಜಿಂಜರ್ದು ಜ್ಯೂಸ್, ಅಥವಾ ವಾಟ್ ಐ ಪ್ರಿಫರ್ ಈಸ್, ನೀವು ಈಗ ನಾನು ಸೋಸಿ ಏನ್ ಮಾಡಿದೆ, ನನ್ಗೆ ಹಂಗೆಲ್ಲ ಮಾಡಕ್ ಇಷ್ಟ ಇಲ್ಲ. ಐ ವಾಂಟ್ ಎಲ್ಲಾನು ಗ್ರೈಂಡ್ ಮಾಡಿ ಪೌಡರ್ ಮಾಡಿ ಕುಡಿತೀನಿ, ಬಿಕಾಸ್ ಆ ಒಂದು ಚಿಕ್ಕ ಕಣನು ಕೂಡ ಆಚೆ ವೇಸ್ಟ್ ಆಗಬಾರ್ದು, ಎಲ್ಲಾನು ನನ್ನ ಬಾಡಿ ಒಳಗಡೆಗೆ ಹೋಗ್ಬೇಕು ಅಂತ. ವೆನ್ ಡಸ್ ಇಟ್ ವರ್ಕ್ ಅನ್ನೋ ತರ ಅಂದ್ರೆ, ಇದು ಮೆನ್ಸ್ಟ್ರಲ್ ಸೈಕಲ್ಗೆ ಹೆಲ್ಪ್ ಮಾಡುತ್ತೆ. ಹಾಗೂ ಇದು ಯಾವಾಗ ಅಂತಂದ್ರೆ, ನಿಮ್ಗೆ ಏನೋ ಒಂದು ಚಿಕ್ಕ ಮೈಲ್ಡ್ ಆಗಿ ಹಾರ್ಮೋನ್ ಪ್ರಾಬ್ಲಮ್ ಇತ್ತು, ಅಥವಾ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ, ನೀವು ನಿದ್ದೆ ಮಾಡೋ ರೀತಿನ ಚೇಂಜ್ ಮಾಡ್ಕೊಂಡಿದ್ರ. ನಿಮ್ ನಿದ್ದೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ನೀವು ನಿದ್ದೆ ಮಾಡೋದನ್ನ ಏನಾದ್ರು ಚೇಂಜ್ ಮಾಡ್ಕೊಂಡ್ರೆ ಆಟೋಮೆಟಿಕಲಿ ನಿಮ್ಮ ಲೈಫ್ ತಲೆ ಕೆಳಗಡೆ ಕಾಲ್ ಮೇಲೆ ಆಗೋಗುತ್ತೆ, ಅಷ್ಟು ಅಪ್ ಅಂಡ್ ಡೌನ್ ಆಗುತ್ತೆ. ಹಾಗಾಗಿ ನಿದ್ದೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಯು ಹ್ಯಾವ್ ಟು ಸ್ಲೀಪ್ ಪ್ರಾಪರ್ಲಿ ಆನ್ ಟೈಮ್, ಎಸ್ಪೆಷಲಿ ಆನ್ ಟೈಮ್. ಐ ವಾಂಟ್ ಯು ಆಲ್ ಟು ಸ್ಲೀಪ್ ಅಟ್ 10 o'clock, ಬಿಕಾಸ್ ಕಾರ್ಟಿಸಾಲ್ ಹಾರ್ಮೋನ್, ಆ ಸ್ಟ್ರೆಸ್ ಹಾರ್ಮೋನ್ ಏನಿದೆ, ಅದು ನೈಟ್ 10 o'clock ಆದ್ಮೇಲೆ ಸ್ವಲ್ಪ ಆಕ್ಟಿವೇಟ್ ಜಾಸ್ತಿ ಆಗುತ್ತೆ. ಆ ಟೈಮಲ್ಲಿ ಯೋರ್ ಬಾಡಿ ಶುಡ್ ಬಿ ಇನ್ ರೆಸ್ಟ್. ಆಗ ರೆಸ್ಟ್ ಅಲ್ಲಿ ಇದ್ದಾಗ ಆ ಹಾರ್ಮೋನ್ ಕೂಡ ಬ್ಯಾಲೆನ್ಸ್ ಆಗ್ತಾ ಬರುತ್ತೆ. ಆ ಟೈಮಲ್ಲಿ ಏನಾದ್ರು ನೀವು ನಿದ್ದೆ ಮಾಡದೆ ಆಕ್ಟಿವ್ ಆಗಿ ಇದ್ಕೊಂಡು ಏನೋ ಮಾಡ್ತಿದ್ದೀರಾ, ಫಾರ್ ಎಕ್ಸಾಂಪಲ್ ಏನೋ ಔಟ್ ಸೈಡ್ ಏನೋ ಹೊರಗಡೆ ಲೇಟ್ ಆಗಿ ಬಂದ್ರಿ, 1 day ಇಸ್ ಟೋಟಲಿ ಫೈನ್, ಪಾರ್ಟಿ ಮಾಡಕ್ ಹೋಗ್ತೀರಾ, ಎವ್ರಿಥಿಂಗ್ ಇಸ್ ಫೈನ್. ಬಟ್ ಆದ್ರೆ ರೆಗ್ಯುಲರ್ ಆಗಿ ಆತರ ಆಕ್ಟಿವ್ ಆಗಿರಬೇಡಿ. ಆ ಹಾರ್ಮೋನ್ ಕೂಡ ತುಂಬಾ ಆಕ್ಟಿವ್ ಆಗ್ತಾ ನಿಮ್ಗೆ ವೇಟ್ ಗೇನ್ ಜಾಸ್ತಿ ಆಗ್ತೀರಾ, ವೇಟ್ ಲಾಸ್ ಆಗೋದೇನೆ ಇಲ್ಲ, ಅಂಡ್ ಸ್ಟ್ರೆಸ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಅಲಾಂಗ್ ವಿತ್ ದಿಸ್, ಐ ವಾಂಟ್ ಯು ಆಲ್ ಟು ಡೂ ಎವ್ರಿ ಡೇ ವರ್ಕ್ಔಟ್, ಅಟ್ಲೀಸ್ಟ್ 30 minutes ವಾಕ್ ಆದ್ರೂ ಮಾಡಿ, ಯಾವ್ದು ವರ್ಕೌಟ್ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ. ಅಂಡ್ ಕೆಫೀನ್ ಅನ್ನ ಸ್ವಲ್ಪ ರಿಡ್ಯೂಸ್ ಮಾಡಿ. 1 day ನಲ್ಲಿ 1 or 2 cups ಆರ್ ಟೋಟಲಿ ಫೈನ್, ಎಕ್ಸ್ಕ್ಲೂಡ್ ಮಾಡಿ ಏನು ಪರವಾಗಿಲ್ಲ. ಬಟ್ ಶುಗರ್ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿ ಫಾರ್ ಯೋರ್ ಬೆಟರ್ಮೆಂಟ್ ಲೈಫ್. ಈ ವಿಡಿಯೋ ಏನಾದ್ರೂ ಹೆಲ್ಪ್ ಆಗಿತ್ತು ಅಂತಂದ್ರೆ ದಯವಿಟ್ಟು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು, ಬಾಯ್ ಬಾಯ್.